ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ಹೇಳಿದ ಶ್ರೀಕೃಷ್ಣನ ಮಾತುಗಳನ್ನು ಕೇಳಿ ಅರ್ಜುನ ಗದ್ಗದಿತನಾಗಿ ಅವನಿಗೆ ಅನನ್ಯ ಭಕ್ತಿಯಿಂದ ಭಯಭೀತನಾಗಿ ಕೈ ಜೋಡಿಸಿ ನಮಸ್ಕರಿಸಿ ಹೇಳ್ತಾನೆ ಅಂತ ಅರ್ಜುನನ ವಿಷಯವಾಗಿ ಧೃತರಾಷ್ಟ್ರನಿಗೆ ಸಂಜಯ ಹೇಳಿದ. ಮತ್ತೆ ಮುಂದುವರೆದು 36-37ನೇ ಶ್ಲೋಕಗಳಲ್ಲಿ ಏನನ್ನ ಹೇಳ್ತಾನೆ ಅಂತ ನೋಡೋಣ. ಅರ್ಜುನ ಉವಾಚ ಸ್ಥಾನೇ ಹೃಷೀಕೇಶ ತವ ಪ್ರಕೀರ್ತ್ಯ ಜಗತ್ಪ್ರಹೃಷ್ಯತ್ಯನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಘಾಃ ಅಂತ ಹೇಳ್ತಾ ಇದ್ದಾನೆ. ಅರ್ಜುನ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣನಿಗೆ, ಹೇ ಹೃಷಿಕೇಶ, ನಿನ್ನ ಈ ವಿಶಾಲವಾದ ಕೀರ್ತನೆಯಿಂದ ಜಗತ್ತು ಸಂತೋಷ ಪಡ್ತಾ ಇದೆ. ನಿನ್ನನ್ನು ಸ್ತುತಿಸುವುದರಲ್ಲಿ ಜಗತ್ತು ಸಂತೋಷ ಪಡ್ತಾ ಇದೆ ಮತ್ತು ನಿನ್ನಲ್ಲಿ ಅಧಿಕವಾದಂಥ ಶ್ರದ್ಧಾಭಕ್ತಿಗಳನ್ನು ತೋರಿಸ್ತಾ ಇದೆ. ರಾಕ್ಷಸರು ಭಯಭೀತಿಯಿಂದ ದಿಕ್ಕು ತಪ್ಪಿ ಓಡಿ ಹೋಗ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಯೋಗ್ಯವೇ ಆಗಿರುತ್ತೆ. ನಿನ್ನ ಈ ವಿರಾಟ್ ರೂಪಕ್ಕೆ ಇವೆಲ್ಲವೂ ಯೋಗ್ಯವಾದವೇ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾನೆ ಅರ್ಜುನ. ನಿನ್ನ ವಿಶ್ವರೂಪವನ್ನು ನೋಡಿ ಭಕ್ತಗಣವೆಲ್ಲ ಸ್ತುತಿ ಮಾಡ್ತಾ ಇದೆ. ರಾಕ್ಷಸರು ಹೆದರಿ ಓಡ್ತಾ ಇದ್ದಾರೆ. ಶ್ರದ್ಧಾಭಕ್ತಿ ಇರ್ತಕ್ಕಂಥವರು ಭಗವಂತನ ಈ ರೂಪವನ್ನು ನೋಡಿ ಹೆದರಲ್ಲ, ಅಂಜಲ್ಲ. ಅವರು ಸ್ತುತಿ ಮಾಡ್ತಾರೆ ಭಗವಂತನನ್ನು. ಯೋಗ್ಯವಾದವ್ರಿಗೆ ಯಾವಾಗಲೂ ಭಯ ಅನ್ನೋದಿರಲ್ಲ. ಆದರೆ ಅಯೋಗ್ಯರಿಗೆ, ರಾಕ್ಷಸರಿಗೆ ಈ ವಿರಾಟ್ ರೂಪ ನೋಡಿ ಭಯದಿಂದ ಅವರು ಪಲಾಯನ ಮಾಡ್ತಾ ಇರತಕ್ಕಂಥದ್ದನ್ನು ಅರ್ಜುನ ನೋಡಿದ್ದಾನೆ. ಅದನ್ನು ಶ್ರೀಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ಮತ್ತೆ ಮುಂದುವರೆದು ಕಸ್ಮಾಚ್ಚತೇನ ನಮೇರನ್ ಮಹಾತ್ಮನ್ ಗರೀಯಸೆ ಬ್ರಹ್ಮಣೋಪ್ಯಾಧಿಕರ್ತೆ ಅನಂತ ದೇವೇಶ ಜಗನ್ನಿವಾಸ ತ್ವಮಕ್ಷರಂ ಸದಸತ್ತತ್ಪರಂ ಯತ್ ಅಂತ ಹೇಳ್ತಾ ಇದ್ದಾನೆ. ಹೇ ಮಹಾತ್ಮ ಅಂತ ಭಗವಂತನನ್ನು ಉದ್ದೇಶಿಸಿ ಹೇಳ್ತಾ ಇರೋದು. ಮಹಾತ್ಮನೇ, ಬ್ರಹ್ಮನಿಗೂ ಆದಿಕರ್ತನಿಗೂ ಉತ್ಕೃಷ್ಟವಾದಂಥ ನಿನಗೆ ನಮಸ್ಕರಿಸದೇ ಇರ್ತಕ್ಕಂಥವರು ಅವರು ಎಂಥವರು? ನಮಸ್ಕರಿಸದೇ ಇರೋದಕ್ಕೆ ಸಾಧ್ಯವೇ? ಅನಂತ ದೇವೇಶ ಜಗನ್ನಿವಾಸ, ನೀನು ಸತ್ತಿಗೂ ಅಸತ್ತಿಗೂ ಅತೀತನಾಗಿರುವಂಥ ಅಕ್ಷರ ಪರಬ್ರಹ್ಮನಾಗಿರುವೆ ಅಂತ ಮತ್ತೆ ಮತ್ತೆ ಪರಮಾತ್ಮನನ್ನು ಸ್ತುತಿ ಮಾಡ್ತಾ ಇದ್ದಾನೆ ಅರ್ಜುನ. ಇಲ್ಲಿ ಎಲ್ಲರಿಗೂ ಶ್ರೇಷ್ಠವಾದವನು ನೀನು. ನಿನ್ನನ್ನು ಸ್ತುತಿಸುವುದೇ, ನಮಸ್ಕರಿಸದೆ ಇರ್ತಕ್ಕಂಥವ್ರು ಯಾರಾದರೂ ಇರೋದಕ್ಕೆ ಸಾಧ್ಯವೇ? ಸತ್ತು ಮತ್ತು ಅಸತ್ತು ಅಂದರೆ, ಸತ್ತಂದರೆ ಶಾಶ್ವತವಾದ್ದು, ಅಸತ್ತಂದರೆ ಅಶಾಶ್ವತವಾದ್ದು, ಎರಡಕ್ಕೂ ಅತೀತನಾದವನು ನೀನು. ಅಂದರೆ ಈ ಜಗತ್ತಿನಲ್ಲಿ ಶಾಶ್ವತವಾದವೂ ಇದ್ದಾವೆ, ಅಶಾಶ್ವತವಾದವೂ ಇದ್ದಾವೆ. ಆ ಶಾಶ್ವತವಾದ ಮತ್ತು ಅಶಾಶ್ವತವಾದ ಎರಡಕ್ಕೂ ಅತೀತನಾಗಿರ್ತಕ್ಕಂಥವನು ಭಗವಂತ. ಅಂದರೆ ಆ ಎರಡನ್ನೂ ಮೀರಿಸಿದಂಥ ಶಕ್ತಿ ಭಗವಂತನ ಶಕ್ತಿ. ಅಂತ ಎರಡಕ್ಕೂ ಅತೀತನಾಗಿರುವಂಥ ನೀನು ನಿತ್ಯ ಸತ್ಯನಾದವನು ಮತ್ತು ಪರಬ್ರಹ್ಮನಾದಂಥ ಭಗವಂತನಾದ ನೀನೇ ಶ್ರೇಷ್ಠನಾದವನು ಅಂತೇಳಿ ಆ ವಿಶ್ವರೂಪವನ್ನು, ಆ ಶ್ರೀಮನ್ನಾರಾಯಣನನ್ನು ಕೊಂಡಾಡ್ತಾ ಇದ್ದಾನೆ ಅರ್ಜುನ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.